ಹನುಮಂತೇಗೌಡರು ಅಂತೆಲ್ಲ ನಾವು ಯಾವುದು ಕಲ್ಯಾಣ ರೇಖೆ ಅಂತ ಸೀರಿಯಲ್ ಮಾಡ್ತಿದ್ವಿ. ಕುಸುಮಾಂಜಲಿ ಅಂತ ಹನುಮಂತೇಗೌಡರು ನಂಗೆ ತಂದೆ. ಬಾಮ್ಮ ಅಮೃತ ಚೇರಾಕ್ಕೊಳಮ್ಮ, ಹೇಳಮ್ಮ ಈ ಸತಿ ಯಾವ ಥರ ಗಂಡು ಬಂದಿದ್ರು. ಸರ್ ಈ ಸತಿ ಏನಾಯ್ತು ಗೊತ್ತಾ ಸರ್, ಬಂದರು ಸರ್, 5 ಜನ ಬಂದಿದ್ರು ಸರ್. ಒಬ್ರು ಅಂಕಲ್ ಮಧ್ಯ ಕೂತಿದ್ರು, ಈ ಕಡೆ ಆ ಕಡೆ ಇಬ್ರು ಆಂಟಿ ಕೂತಿದ್ರು, ಅವ್ರ ಪಕ್ಕ ಗಂಡು ಕೂತಿದ್ದ. ಗಂಡು ಆಯುರ್ವೇದಿಕ್ ಡಾಕ್ಟರ್ ಅಂತೆ. ಹಾಂ ಮತ್ತೆ ಯಾಕಮ್ಮ ಮದುವೆ ಆಗಲಿಲ್ಲ? ಏನಿಲ್ಲ, ಅವ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸರ್, ಇದು ನನ್ನ ಸಂಸಾರ, ಇದು ನನ್ನ 2ನೇ ಸಂಸಾರ. ಆವಾಗ ನಮ್ಮಪ್ಪ ದಯವಿಟ್ಟು ಕ್ಷಮಿಸಿ, ಒಂದು ಅತ್ತೆ ಇರೋ ಮನೇಲೇ ಹೆಣ್ಮಕ್ಳನ್ನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅದರಲ್ಲಿ ಇಬ್ಬರಿಬ್ಬರು ಅತ್ತೆ ಇರೋವಂಥ ಮನೆಗೆ ನಾವು ಕೊಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು. ಅವರು ಡಾಕ್ಟರ್ ಥರನೂ ಕಾಣಿಸಿರ್ಲಿಲ್ಲ. ಆಮೇಲೆ ಅವ್ರು ಕರ್ಕೊಂಬಂದಿರ್ತಾರಲ್ಲ ಮ್ಯಾರೇಜ್ ಬ್ಯೂರೋ, ಏನು ಸರ್ ದೇವ್ರಣಿಗೂ ಅವ್ರು ನಮ್ಗೆ ಹೇಳೇ ಇಲ್ಲ ಸರ್, ಅವ್ರಿಗೆ ಇಬ್ಬರು ಹೆಂಡ್ತಿರುತ್ತೆ, ಇಲ್ಲಿ ಬಂದೆ. ಸೊ ಈ ಥರ ಎಲ್ಲ ಇನ್ಸಿಡೆಂಟ್ಸ್ನ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿಕೊಂಡು, ಸರಿ ಇದ್ರ ಮಧ್ಯೆ ನೀನು ಯಾವಾಗಮ್ಮ ಮದುವೆ ಆಗ್ತೀಯಾ ಅಂತ ಕೇಳೋರು. ಸೊ ರೂಪೇಶ್ ಬಂದಾಗ ಮೆಟ್ಲು ಇರ್ತಿತ್ತು, ನನ್ನ ಕಿಟಕಿ ಕರೆಕ್ಟಾಗಿ ಆ ಮೆಟ್ಲಿಗೆ ಹತ್ರ ಇರ್ತಿತ್ತು ಆಯ್ತಾ. ಸೊ ಕರ್ಟನ್ ತೆಗೆದ್ರೆ ಗಂಡು ನನಗೆ ಫಸ್ಟೇ ರಿವೀಲ್ ಆಗ್ಬಿಟ್ಟಿರ್ತಿದ್ದ. ನಾನೇನು ಅಲ್ಲೋಗಿ ನಾಚ್ಕೊಂಡು ಎಲ್ಲ ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇವ್ರದ್ದು ಅನ್ಫಾರ್ಚುನೇಟ್ಲಿ ಕಿಟಕಿ ತೆಗಿತೀನಿ, ಇಷ್ಟುದ್ದ ಶೂಸ್ ಕಾಣಿಸ್ತಾ ಇದೆ. ಯಾರಪ್ಪ ಬಂದಿದ್ದಾರೆ ಇಷ್ಟುದ್ದ ಶೂಸ್ ಹಾಕ್ಕೊಂಡು, ಮಿಸ್ ಆಗ್ಬಿಟ್ನಲ್ಲ ಹುಡುಗ, ನೋಡಲೇ ಇಲ್ವಲ್ಲ ಅಂದ್ಕೊಂಡು. ಆ್ಯಂಡ್ ಸರಿ ಆಯಿತು, ರೆಡಿ ಆದೆ, ಹೋಗಿ. ಆ್ಯಂಡ್ ನನಗೆ ಆವಾಗ ಸ್ವಲ್ಪ ತುಂಬ ಟಾಲಾಗಿರೋ ಹುಡುಗ ಬೇಕು ಅಂತೆಲ್ಲ ನನಗೆ ಅವಾಗ ಒಂದು ಡ್ರೀಮು. ಹೋಗಿ ನೋಡಿದ್ರೆ ಇವರು ಸೋಫಾಯಿಂದ ಆಲ್ಮೋಸ್ಟ್ ಇಷ್ಟು, ಹೀ ಈಸ್ ಆಲ್ಮೋಸ್ಟ್ 6.2, 6'3" ಹತ್ರ ಇದ್ದಾರೆ ರೂಪೇಶ್. ಸೊ ಬಂದು ನೋಡಿದ್ರೆ ತುಂಬ ಟಾಲ್ ಆಗಿದ್ದಾನಲ್ಲ, ಫಸ್ಟ್ ಅಲ್ಲೇ ಓಕೆ ಆಗೋಯ್ತು. ಬಟ್ ಅವರಿಗೆ ನಮ್ಮ ತಾತನ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಅಂದರೆ 2 ಗೊತ್ತಿಲ್ಲ, 2 ಅಂದರೆ ಗೊತ್ತಿಲ್ಲ. ಓಕೆ, ನಾವು ಒಂಥರ ಫುಲ್ ಅವರು ಹೀಸ್ ಇನ್ ಟು IT, ಸೊ ಸ್ವಲ್ಪ ಆ ಕಲ್ಚರ್ ಜಾಸ್ತಿ. ಅವ್ರು ಅವಾಗೆಲ್ಲ ಅವಾಗ ಹೇರ್ ಸೆಟ್ ಮಾಡ್ಕೊಳ್ಳೋದು, ಸೆಟ್ ಮಾಡ್ಕೊಂಡು ಹೂ ಇಸ್ ದಿಸ್ ಪರ್ಸನ್ ಅಂತೆಲ್ಲ ಕೇಳ್ತಾ ಇದ್ದಾರೆ ನಮ್ಮ ತಾತನ್ನ. ಇವ್ರೇನು ಹಿಂಗೆಲ್ಲ ಕೇಳ್ತಾರಲ್ಲ ಅಂದ್ಕೊಂಡು ಅವ್ರು ನಮ್ಮ ತಾತ ಅಂತ. ಬಟ್ ಇವ್ರ ತಂದೆ ಅವ್ರಿಗೆಲ್ಲ ಗೊತ್ತಿತ್ತು ಅಂತ. ಅವ್ರು ಆ ಕಡೆ ಹೋಗಿದ ತಕ್ಷಣ ನಮ್ಮಪ್ಪ, ನೋಡಮ್ಮ ಹರಿಕತೆ ಗೊತ್ತಿರೋರನ್ನ ಮದುವೆ ಆಗು, ಹರಿಕತೆ ಇಲ್ಲ ಅಂದರೆ ನಿನಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ನಂಗೆ ಈ ಹುಡುಗನೇ ಬೇಕು ನಾನು ಅವ್ರು, ಯಾಕೆಂದ್ರೆ ನನಗೂ ಸಾಕಾಗುತ್ತಾ ಇದ್ದ, ನಾನು ಯಾರನ್ನ ಕರೆಕ್ಟಾಗಿರೋರು ಬಂದರೆ ನಾನು ಮದುವೆ ಆಗ್ಬಿಡ್ತೀನಪ್ಪ ಅನ್ನೋ ಥರ. ಆ್ಯಂಡ್ ಯಾವ ಹುಡುಗ ಬಂದರೂ ಫಸ್ಟ್ ಹುಡುಗ ಯಾವ ಕಾರಲ್ಲಿ ಬಂದಿದ್ದಾರೆ ಎಲ್ಲ ನೋಡ್ತಾ ಇದ್ದಿದ್ದು. ಸೊ ಆ್ಯಂಡ್ ನಮ್ಮಪ್ಪ, ಇವಾಗ ಓಕೆನಾ, ಈ ಕಾರ್ ಓಕೆನಾ ನಿನಗೆ? ಈ ಕಾರ್ ಓಕೆ ನನಗೆ. ಈ ಹುಡುಗ ಓಕೆನಾ? ಈ ಹುಡುಗ ಓಕೆ ನನಗೆ. ಸೊ ಹಾಗೆ ಸರಿ ಆಯಿತು. ನಿನ್ನೆ ಆ ಟೈಮಲ್ಲಿ ಇನ್ನೂ ಒಂದು ಗಂಡು ಬಂದಿತ್ತು, ಅವ್ರು ಹಿ ವಾಸ್ ಎನ್ ಅಡ್ವೊಕೇಟ್ ಅನಿಸುತ್ತೆ. ಸೊ ಇಬ್ಬರ ಮಧ್ಯೆ ಬಟ್ ಆವಾಗ ಇಲ್ಲ ನಂಗೆ ನಾನು ಇವ್ರನ್ನೇ ಮದುವೆ ಮಾಡ್ಕೋತೀನಿ ಅಂತೆಲ್ಲ ಆಗಿ. ಸೊ ಫೈನಲಿ ರೂಪೇಶ್ ಬಂದು ನಮ್ಮ ಅಕ್ಕನ ಹತ್ರ ಏನೋ ನಂಬರ್ ಸಿಗುತ್ತಾ ಅಂತ ಕೇಳಿ ನಂಬರ್ ತೊಗೊಂಡು ಮಾತಾಡಿ, ಆಮೇಲೆ ಫ್ಯಾಮಿಲಿಲೂ ಓಕೆ ಮಾಡಿ, ಅವರು ಓಕೆ ಮಾಡಿ ಮದುವೆ ಆಗಿತ್ತು.